ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೇಘಾತ್ರಿಯ. ವೆಲ್ಕಮ್ ಟು ಸಿಎಂ ನ್ಯೂಸ್ ಕನ್ನಡ. ಇವತ್ತು ನನ್ನ ಜೊತೆ ಒಬ್ರು ಹೊಸ ಆರ್ಟಿಸ್ಟ್ ಇದ್ದಾರೆ. ಕನ್ನಡಕ್ಕೆ ಫಸ್ಟ್ ಮೂವಿ ಮಾಡಿ ಇವಾಗ ಕಾಲಿಡ್ತಾ ಇರೋವಂಥವ್ರು. ನೋಡೋದಕ್ಕೂ ಒಬ್ರು ದೊಡ್ಡ ಆಕ್ಟರ್ ರೆಸೆಂಬ್ಲೆನ್ಸ್ ಇದೆ ಅವರಿಗೆ. ತೋರ್ಸಿನಿ ಯಾರು ಅಂತ. ಆಲ್ರೆಡಿ ತುಂಬಾ ಜನ ಅವ್ರನ್ನ ಆಕ್ಟರ್ ವಿಜಯ್ ಸೇತುಪತಿ ಅವ್ರ ಹೆಸರಲ್ಲಿ ಗುರ್ತಿಸಕ್ ಸ್ಟಾರ್ಟ್ ಮಾಡಿದ್ದಾರೆ. ಅದು ಒಂಥರ ಖುಷಿ ವಿಚಾರಣೆ. ಬಿಕಾಸ್ ಅವರು ವರ್ಸಟೈಲ್ ಆಕ್ಟರ್. ಇವರು ಕೂಡ ಇವಾಗ ವಿಲನ್ ರೋಲ್ ಇಂದ ಧೀರ ಭಗತ್ ರಾವ್ ಈ ಸಿನಿಮಾ ಮೂಲಕ ಎಂಟ್ರಿ ಕೊಡ್ತಾ ಇದ್ದಾರೆ. ಅವರಿಗೆ ವಿಶ್ ಮಾಡ್ತಾ ಅದೇ ತರ ಒಳ್ಳೆ ಹೆಸರಲ್ಲಿ ಒಳ್ಳೆ ವರ್ಸಟೈಲ್ ಆಕ್ಟರ್ ಆಗಿ ಗುರುತಿಸ್ಕೊಳ್ಳೋ ಅಂತ ಅವಕಾಶಗಳು ಸಿಗ್ಲಿ ಅಂತ ವಿಶ್ ಮಾಡ್ತಾ ಮೊದಲಿಗೆ ಅವ್ರನ್ನ ಮಾತಾಡ್ತಾ ಹೋಗೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಡಿ.ಕೆ. ಗೋವಿಂದ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಮತ್ತೆ ಹೇಗ ಅನ್ಸ್ತಾ ಇದೆ? ನೆಕ್ಸ್ಟ್ ವೀಕ್ ಮೂವಿ ರಿಲೀಸ್ ಇದೆ ಈಗ 6th. ಹೌದೌದು, ತುಂಬಾ ಒಂದು ಭಯ ಇದೆ, ಹೇಗೆಲ್ಲ ಹೆಂಗ್ ರಿಸೀವ್ ಮಾಡ್ಕೊಂತಾರೆ ಅನ್ನೋದು ಒಂದು ಸ್ವಲ್ಪ ಕುತೂಹಲದಿಂದ ನೋಡ್ತಾ ಇದ್ವಿ. ಆಲ್ಮೋಸ್ಟ್ ಡಿಸೆಂಬರ್ 6ಕ್ಕೆ ರಾಜ್ಯಾದ್ಯಂತ ಬರ್ತಾ ಇದ್ವಿ. ನೋಡ್ಬೇಕಿನ್ನು ಯಾವ ರೀತಿ ತಗೊಂತಾರೋ ಜನಗಳಿಗೆ ಇಷ್ಟೇ ಕೇಳ್ಕೊಳ್ಳೋದು, ಒಂದು ಒಳ್ಳೆ ಅದ್ಭುತವಾದ ಪ್ರಾಜೆಕ್ಟ್ ಕೊಟ್ಟಿದ್ದೀವಿ. ಸೊ ಅದ್ರ ಮೂಲಕವಾಗಿ ನಾವು ಆ ಸಿನಿಮಾ ಈ ಸಿನಿಮಾ ಅಂತೇಳಿ ದೊಡ್ಡ ಸಿನಿಮಾ ಬರುತ್ತೆ, ನಾವು ಯಾಕೆ ಬ್ಯಾಕ್ಔಟ್ ಆಗೋಣ ಅನ್ನೋದಿಲ್ಲ. ನಮ್ಮ ಕಂಟೆಂಟ್ ಚೆನ್ನಾಗಿದೆ, ನಮ್ಮ ನೆಲದ ಕತೆ. ಸೊ ಹಾಗಾಗಿರೋದ್ರಿಂದ ನಾವು ನಮ್ಮ ಜನದ ಮನಸ್ಸು ಗೆದ್ದು ಹೋಗ್ತೀವಿ ಅಂತ ಅನ್ನೋದನ್ನ ಸ್ವಲ್ಪ ಒಳಗಡೆ ಪ್ರೌಡ್ ಆಗಿದ್ವಿ, ಹೇಳಕ್ ಆಸೆ ಪಡ್ತೀವಿ. ನಮ್ಮ ವರ್ಕ್ 100% ಚೆನ್ನಾಗಿ ಮಾಡೀವಿ ಅಂತ ಹೇಳ್ತೀವಿ. ಸೊ ಇದ್ರಲ್ಲಿ ನಿಮ್ಗೆ ಹೇಗ್ ಚಾನ್ಸ್ ಸಿಕ್ತು? ಅಂದ್ರೆ ನೀವು ಹೇಗ್ ಇಂಡಸ್ಟ್ರಿಗೆ ಬಂದಿದ್ದು? ಇದರಲ್ಲಿ ಅದೇ ಒಂಚೂರು ನಾವು ನಮ್ಮದು ರಾಯಚೂರು ಜಿಲ್ಲಾ ದೇದೂರು ತಾಲೂಕು. ಸೊ ಹಂಗಾಗಿ ಜಾಳಹಳ್ಳಿ ಅನ್ನೋದು ಚಿಂಚೋಡಿ ಅನ್ನೋದು ಒಂದು ಗ್ರಾಮ ಇದೆ. ಸೊ ಆ ಗ್ರಾಮದಿಂದ ಬಂದವರು. ಸೊ ಅಲ್ಲಿಂದ ಸಿನಿಮಾ ಇಂಡಸ್ಟ್ರಿ ಅಂದಾಗೆ ಒಂದು ಸ್ವಲ್ಪ ನೋಡ್ಬೇಕು ಅಂತ ಹೋಗ್ಬೇಕು ಅನ್ನೋದು ಒಂದು ಆಸೆ ಇತ್ತು. ಸೊ ಹೆಂಗೆ ಹೋಗೋದೇನು ಅಂತೇಳಿ ಭಯ ಆಗೋದು. ಆಮೇಲೆ ಸಿನಿಮಾಗಳು ಅಲ್ಲಿ ನಮ್ಗೆ ಇಂಪ್ಯಾಕ್ಟ್ ಮಾಡಕ್ಕೆ ಹೋಗ್ತಿರೋದು. ಅಲ್ಲಿ ನಮಗೆ ಉತ್ತರ ಕರ್ನಾಟಕ ಅಂದರೆ ಹೆಂಗಿರುತ್ತೆ, ಬೇಸಿಕಲ್ಲು ನಮ್ಗೆ ಎಂಟರ್ಟೈನ್ಮೆಂಟ್ ಅನ್ನೋದೇ ತುಂಬ ರೇರು ಸಿನಿಮಾ ಮುಖಾಂತರವಾಗಿ. ಇಲ್ಲಿ ಆದ್ರೆ ಅಟ್ಲೀಸ್ಟು ಸಿನಿಮಾಗಳಾದರೂ ಇವತ್ತು ರಿಲೀಸ್ ಆಗುತ್ತೆ, ಇವತ್ತು ನೋಡ್ತೀವಿ ಅನ್ನೋದು ಒಂದು ಆಸಕ್ತಿ ಬೇರೆ ಇರ್ತದೆ. ಇಲ್ಲಿ ಇದ್ದವರು ನಮ್ಗೆ ಗೊತ್ತಿದ್ದವರು ಇಲ್ಲಿದ್ದು ಸಿನಿಮಾ ರಿಲೀಸ್ ಆದ್ದು ಅಲ್ಲಿ ಹೇಳೋರು ಹಿಂಗಿರುತ್ತೆ ಹಂಗಿರುತ್ತೆ ಅಂದಾಗೆ ಹೂವೆ ಮಾಡ್ಕೊತಿದ್ವಿ. ನಮ್ಗೆ ಬರೋದೇ ಇದೆ, ಬಟ್ ಆದ್ರೆ ತಗಂತಿರ್ಲಿಲ್ಲ ಅಷ್ಟು ರಿಲೀಸ್ಗ. ನಾವು ನಮ್ಮ ಜನರೇಷನ್ ಅಲ್ಲಿ ನಮ್ಮ ಟೈಮಲ್ಲಿ 2007-8 ಬ್ಯಾಕ್ ಹೇಳ್ತಿರೋದು ನಾನು. ಆ ಟೈಮಲ್ಲಿ ನಮ್ಗೆ ಗೊತ್ತಿಲ್ಲ ಸಿನಿಮಾನದ ರಿಲೀಸ್ ಸಿನಿಮಾಗಳೇ ಬರೋದು. ಒಂದಿಷ್ಟು ತಂದು ಹಾಕಿದಾಗ ಕತೆ ಕೇಳಿರ್ತಿದ್ವಿ. ಸೊ ಅದನ್ನ ಹೆಂಗಿರುತ್ತೆ ಅನ್ನೋದು ನೋಡೋದು ಕುತೂಹಲ ಆಗಿರೋದು ನಮ್ಗೆ. ಅಲ್ಲಿ ಒಂದಿಷ್ಟು ಶಂಕರ್ ನಾಗ್ ಸರ್ ಸಿನಿಮಾ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ನೋಡ್ತಿದ್ವಿ ನಮ್ಗಳ. ಹಾಗೆ ನಮಗ್ ಗೊತ್ತಿದ್ದೆ ಕಲರ್ ಟಿವಿ ಅಂತಂದ್ರೆ 2003-4 ಮೇಲೆನೆ. ಅದ್ರ ಬಿಫೋರ್ ಎಲ್ಲ ಬ್ಲಾಕ್ ಅಂಡ್ ವೈಟ್ ಟಿವಿಗಳು. ಅದು LED ತರ ಒಂಥರ ಪರ್ದೆ, ಇದು ಮಾಮೂಲಿ ಬರುತ್ತಲ್ವ, ಸ್ಕ್ರೀನ್ ಬರುತ್ತಲ್ವ, ಸ್ಕ್ರೀನ್ ಅಲ್ಲಿ ನೋಡೋರು ಊರುಗಳಲ್ಲೆಲ್ಲ ತಂದಾಗೆ. ಅದನ್ನ ಒಂಥರ ಎಂಜಾಯ್ ಮಾಡ್ತಿದ್ವಿ. ಆಗಿನ ದಿನಗಳು ಇದ್ವಲ್ಲ, ಅದನ್ನೆಲ್ಲ ನೆನ್ಸ್ಕೊಂಡ್ರೆ ಒಂಥರ ಬೇರೆ ತರ ಪ್ರೌಡ್ ಫೀಲ್ ಆಗುತ್ತೆ. ಅದನ್ನ ನಾವು ಅಲ್ಲಿ ನೋಡಿ ಇಲ್ಲಿ ಬಂದಿದ್ವಿ ಅನ್ನೋದು ಒಂದು ಇದಾಗುತ್ತೆ. ಸೊ ಆ ಟೈಮಲ್ಲಿ ಬರೋದಕ್ಕೆ ದರ್ಶನ್ ಸರ್ ಸಿನಿಮಾ ಬರೋವು, ಆಮೇಲೆ ಸುದೀಪ್ ಸರ್ ಸಿನಿಮಾ ಬರೋವು, ಜೊತೆಗೆ ಶಿವಣ್ಣ ಸರ್ದು, ಅಪ್ಪು ಸರ್ದು ಬರೋವು. ಸೊ ಅಲ್ಲಿ ಅಷ್ಟು ಜನರಲ್ಲಿ ನಮ್ಗೆ ಇಷ್ಟ ಆಗಿದ್ದೆ ದರ್ಶನ್ ಸರ್ ಅಂದ್ರೆ ಅವ್ರದ್ದು ಒಂದು ಪ್ಯಾಟ್ರನ್ ಬೇರೆ. ಸೊ ಪ್ಯಾಟ್ರನ್ ಅಂದ್ರೆ ಅವ್ರು ಕೆಲವೊಂದು ಹೀರೋಗಳಿಗೆ ಹೀರೋಣಿನ ಹೋಗಿ ರಿಕ್ವೆಸ್ಟ್ ಮಾಡಿ ಲವ್ ಮಾಡೋದಂತ ಒಂದು ಕ್ಯಾಟಗರಿ ಇರೋದು. ಆ ತರ ಇದ್ದಾಗೆ ನಾವು ಒಂದ್ ಸ್ವಲ್ಪ ಮಾಸ್ ತರ ಥಿಂಕ್ ಮಾಡೋ ಹುಡುಗರಲ್ಗಳ. ನಾವುಗಳೆಲ್ಲ ಸ್ವಲ್ಪ ಎಜುಕೇಶನ್ ಕಮ್ಮಿ ಅಂದಾಗೆ ಹುಡುಗರುಗಳೆಲ್ಲ ಜೊತೆ ಸೇರ್ಕೊಂಡು ಒಂದು ಡಿಸ್ಕಷನ್ ಆದಾಗ ಸಿನಿಮಾ ಬಗ್ಗೆ ಡಿಸ್ಕಷನ್ ಆಗೋದು ನೋಡಿದಾಗ ದರ್ಶನ್ ಸರ್ದು ಹೀರೋಣಿನ ಬಂದು ಅವ್ರನ್ನ ಲವ್ ಮಾಡೋ ತರ ಇರೋದು. ಈಗ ಒಬ್ಬ ಹೀರೋಗೆ ಅಭಿಮಾನಿ ಆಗೋದ್ ಕಾರಣ ಏನು, ಒಂದೊಂದು ರೀತಿಲಿ ಇರುತ್ತೆ. ಸೊ ನಮ್ಗೆ ದರ್ಶನ್ ಸರ್ ಅಂದಾಗೆ ಹೀರೋಣಿ ಹೋಗಿ ಒಂದು ಹುಡುಗಿ ಲವ್ ಮಾಡ್ತದಲ್ಲ, ಯಾವನು ಇನ್ನೊಬ್ರು ಹೋಗಿ ಪ್ರಪೋಸ್ ಮಾಡೋದ್ ರೀತಿನೇ ಬೇರೆ. ಇವ್ರು ಪ್ರಪೋಸೇ ಮಾಡಲ್ಲ, ಇವ್ರು ಹಾರ್ಡ್ ವರ್ಕ್ ನೋಡಿ ಲವ್ ಮಾಡ್ತಾರ ಅಥವಾ ಇವ್ರು ಆಕ್ಷನ್ ನೋಡಿ ಲವ್ ಮಾಡ್ತಾರ. ಈ ತರದಲ್ಲಿ ಒಂದಿಷ್ಟು ಗೊಂದಲದಲ್ಲಿ ನಾವು ತಗ್ಲಾಕೆಂದು ಅವ್ರ ಅಭಿಮಾನಿ ಆಗೋರು. ಅವ್ರ ಸಿನಿಮಾಗಳನ್ನ ಒಂದೊಂದು ರೀತಿಲಿ ಬೇರೆ ಬೇರೆ ರೀತಿಲೇ ನಾವು ನೋಡಿದೀವಿ. ಅವ್ರನ್ನ ನಮ್ಮ ಹಾಡು ಭಾಷೆದಲ್ಲಿ ಬೇರೆ ರೀತಿಲಿ ಕರಿತೀವಿ. ಈಗ ನೀವು ಇಷ್ಟ ಅಂತ ಆದ್ರೆ ನಾವು ನಿಮ್ಮನ್ನ ಕರೆಯೋದಕ್ಕೆ ಪದಗಳು ಬೇರೆ ರೀತಿಲೇ ಬಳಸ್ತೀವಿ. ಏನ್ಲೇ ಬಾರಿ ಅನ್ಲೇ ನಮ್ಮ ಮಗ, ನಮ್ ದರ್ಶನ್ ಅಂದ್ರೆ ಹಿಂಗಿರ್ಬೇಕು, ನಮ್ ಹೀರೋ ಅಂದ್ರೆ ಹಿಂಗಿರ್ಬೇಕು, ಏನ್ಲೇ ನಿಮ್ಮವನೇನ್ ಹಿಂಗ್ ಮಾಡ್ತಾನೆ, ನಿಮ್ ಆಕ್ಟಿಂಗು ನಮ್ಮವ್ನ ಹಿಂಗಿರ್ಬೇಕಂತ ಈ ತರದಲ್ಲಿ ಒಂದಿಷ್ಟು ಸ್ಟಾರ್ಟ್ ಆದಾಗ ನಮ್ಮ ಹೀರೋ ಬೇರೆ ಅಲ್ವಾ. ಹೈಟು, ಪರ್ಸನಾಲಿಟಿ, ಆ ಗತ್ತು, ಆ ಡೈಲಾಗ್ ಡೆಲಿವರಿ, ಆ ಎಕ್ಸ್ಪ್ರೆಸ್, ಹಳದಂತೂ ತುಂಬಾ ಎಂಜಾಯ್ ಮಾಡೋರು ಅವರು. ಅದೇ ತರ ಸಿನಿಮಾದಲ್ಲಿ ಅಳ್ತಾರ ಗೊತ್ತಾ, ಅದು ತುಂಬಾ ಫೀಲ್ ಆಗೋದು ನಮ್ಗೆ. ಹಾಗಾಗಿ ಒಂದಿಷ್ಟು ಎಲ್ಲಾರು ಕುತ್ಕೊಂಡು ನಾವುಗಳು ಹ್ಯಾಕ್ಟ್ ಮಾಡೋದು, ಆ ಥರದಲ್ಲಿ ತುಂಬ ಇನ್ವಾಲ್ವ್ ಆಗಿ ದರ್ಶನ್ ಸರ್ ನೋಡಕ್ಕಂತಾನೆ ಬಂದ್ವಿ.
ನೋಡ್ಬಿಡೋಣ ದರ್ಶನ್ ಸರ್ ಹೆಂಗಿರ್ತಾರೆ, ನೋಡ್ಬಿಡೋಣ ದರ್ಶನ್ ನಮ್ಮ ಹೀರೋ ನೋಡ್ಬಿಡ್ಬೇಕು ಅನ್ನೋದು ಒಂದು ಕುತೂಹಲದಿಂದನೇ ಬೆಂಗಳೂರಿಗೆ ಬಂದದ್ದು. ಜೊತೆಗೆ ಅಪ್ಪ ಅಮ್ಮ ನನ್ನ ಜೊತೆಗಿದ್ರೆ ಏನು ನನ್ನ ಕಳಿಸಿದ್ರೋ ಬಿಡ್ತಿದ್ರೋ ಗೊತ್ತಿರಲಿಲ್ಲ. ನಾನು ಒಬ್ಬ ಅಜ್ಜಿ ಮನೇಲಿ ಇದ್ನಲ್ಲ, ತಾಯಿ ತವ್ರ ಮನೇಲಿ ಇದ್ದಾಗ ನನಗೆ ಏನೇ ಮಾಡಿದ್ರು ನಮ್ಮ ಅಜ್ಜಿ ನಮ್ಮ ಭಾವಂದರು ಸ್ವಲ್ಪ ಎಲ್ಲ ಸಪೋರ್ಟ್ ಆಗಿ ಇರೋರು. ಚೆನ್ನಾಗಿ ಏನೋ ಮಾಡ್ಲಿ ಬಿಡು ಪಾಪ ಅಂತ ತಿಳಿದು ಅನ್ನೋ ಒಂದು ರೀತಿಲೇ ಇರೋರು. ನನಗೆ ಅಷ್ಟು ಹೆಲ್ಪ್ ಆಗಿದ್ದು ಇಲ್ಲಿ ಬಂದೆ ಬೆಂಗಳೂರಿಗೆ. ಬಂದ್ಮೇಲೆ ಅಲ್ಲೆಲ್ಲ ಹುಡುಕಾಟ ಮಾಡ್ಬೇಕಾದ್ರೆ ಒಂದಿಷ್ಟು ಜನ ಫ್ರೆಂಡ್ಸ್ ಬೇಕಲ್ಲ, ಆ ಫ್ರೆಂಡ್ಸ್ ಬೇಕಂತಂದಾಗ ಆಗೋದು ನನಗೆ ಇಲ್ಲಿ ಸ್ವಲ್ಪ ಲೋಕಲ್ ಹುಡುಗರು ಸಿಗೋರು, ಜೊತೆಗೆ ನಮ್ಮ ಭಾಗದ ಕಡೆ ಒಂದಿಷ್ಟೊಂದು ಹುಡುಗರು ಸಿಗೋರು, ಒಬ್ಬರಿಂದ ಒಬ್ರು ಲಿಂಕ್ ಆದಾಗ ಒಂದಿಷ್ಟು ದುಡ್ಡು ಇರೋದು. ನನ್ನಲ್ಲಿ ಜೋಬಲ್ಲಿ ದುಡ್ಡು ಇರೋ ಗಂಟ ಅಲ್ಲೋಗೋಣ ಇಲ್ಲೋಗೋಣ ತೋರಿಸಿ ಬಾ ನಿಮ್ಮ ಮನೆ ಅಂತ ಗೊತ್ತಿಲ್ಲ ಮೈಬಿ ಎಲ್ಲಿರ್ತಾರೋ ಏನು ಅನ್ನೋದು. ಆ ಬೆಂಗಳೂರಿಗೆ ನಾವು ಅಷ್ಟು ನೋಡ್ತಿದ್ದಂಗೆ ಭಯ ಆಗೋದು. ಮೆಜೆಸ್ಟಿಕ್ ಸರ್ಕಲ್ ಬಂದ್ರೇನೆ ಆ ಬಸ್ ಸ್ಟಾಪ್ ನೋಡೋದೆ, ಇದ್ರಲ್ಲಿ ನಾವು ಹೆಂಗಪ್ಪ ಇರೋದು ಅದೊಂದು ಟೆನ್ಷನ್ ಆಗೋದು. ಒಂದಿಷ್ಟು ಟೆನ್ಷನ್ ಆದ ಜೊತೆಗೆ ಹುಡುಗರ ಜೊತೆಗೆ ಹೋದಾಗೆ ಒಂದು 500,000 ಖರ್ಚು ಮಾಡಿಸಿದ್ರಪ್ಪ. ಇವತ್ತು ನೋಡಿದ್ರೆ ಅವ್ರ ಸಿನಿಮಾ ಒಂದು 10 ಸಿನಿಮಾ ನೋಡ್ಬೋದಾಯ್ತೇನೋ. 500,000 ರೂಪಾಯಿ ಖರ್ಚು ಮಾಡಿದ್ರೆ ಇನ್ನಿಲ್ಲಪ್ಪ ಇವ್ರನ್ನ ತೋರ್ಸಕ್ಕೆ ನಾನು ದುಡ್ಡು ಕಳ್ಕೊಬೇಕಲ್ಲ ಅಂತೇಳಿ ಒಂದಿಷ್ಟು ದಿನ ಮತ್ತೆ ಬ್ಯಾಕ್ಔಟ್ ಆದೆ. ಬ್ಯಾಕ್ಔಟ್ ಆದ್ಮೇಲೆ 2007-8 ಅನ್ಕೊಂತೀನಿ ದುನಿಯಾ ಸಿನಿಮಾ ಬಂತು. ಅವ್ರು ನೋಡಿದ್ರೆ ದುನಿಯಾ ವಿಜಯ್ ಸರ್ ನೋಡಿದ್ರೇನೆ ಬೇರೆ ತರ ಫೀಲ್ ಆಯ್ತು. ನಮ್ಮ ತರಾನೇ ಇದಾರೆ. ಆಗ ಒಂದ್ ಸ್ವಲ್ಪ ಸಿನಿಮಾ ಅಂದ್ರೆ ಏನು, ಹೈಟ್ ಇರ್ಬೇಕು, ವೈಟ್ ಎಲ್ಲ ಬಾಡಿ ಗಿಡಿ ಎಲ್ಲ ಚೆನ್ನಾಗಿರ್ಬೇಕು. ಸುದೀಪ್ ಸರ್ ನೋಡಕ್ ಹಂಗೆ ಕಾಣೋರು, ದರ್ಶನ್ ಸರ್ ನೋಡಕ್ ಹಂಗೆ ಕಾಣೋರು. ಅಪ್ಪು ಸರ್ ಬಿಡು ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ದಿಂದ ಏನಾರ ಮಾಡಿ ಸಪೋರ್ಟ್ ಮಾಡಿ ನಿಲ್ಸಿರ್ತಾರೇನೋ, ಅವ್ರು ದೊಡ್ಡ ಮನೆ ಅಲ್ವಾ. ಆ ಒಂದ್ ರೀತಿಲಿ ಅವ್ರನ್ನ ನಾವು ಬೇಡ, ನಮ್ಮದು ಹೋಲಿಕೆ ಮಾಡೋದು ಬೇಡ. ಈ ನಾರ್ಮಲ್ ಒಂದಿಷ್ಟು ಬ್ಯಾಕ್ ಗ್ರೌಂಡ್ ಇಲ್ದಾನೆ ಒಬ್ಬ ವ್ಯಕ್ತಿ ಬಂದಿರ್ತಾರಲ್ಲ, ಅವ್ರನ್ನ ನೋಡಿದಾಗೆ ದುನಿಯಾ ವಿಜಯ್ ಸರ್ ಮಾಡಿದಾರ, ನಾವ್ಯಾಕೆ ಮಾಡ್ಬಾರ್ದು, ಮಾಡೋಣ ನಡಿ ಅಂತ ಹೇಳಿ ಮತ್ತೆ ಅಗೇನ್ ಕಮ್ ಬ್ಯಾಕ್ ಆಗಿದ್ದು ಇಂಡಸ್ಟ್ರಿಗೆ ಓಡ್ಬೋದು. ಬಂದಾಗೆ ಒಂದಿಷ್ಟು ಸ್ಟ್ರಗಲ್ ಆಗಿದ್ದು. ಒಂದು ಯಾರೋ ಅಸಿಸ್ಟೆಂಟ್ ಡೈರೆಕ್ಟರ್ಗಳನ್ನ ಫ್ರೆಂಡ್ ಮಾಡ್ಕೊಳ್ಳೋದು, ಅವ್ರುಗಳು ಬ್ರದರ್ ಈಗೇನು ನಮ್ಮ ಕತೆ ಒಪ್ಪಿದ್ದಾರೆ ಪ್ರೊಡ್ಯೂಸರು, ನೆಕ್ಸ್ಟ್ ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ. ಪ್ರೊಡ್ಯೂಸರ್ ರೂಮ್ ಹಾಕಿಲ್ಲ, ಒಂದು 500 ಇದ್ರೆ ಒಂದು ಸ್ವಲ್ಪ ಸೆಂಡ್ ಮಾಡೋ, ಊಟಕ್ಕೆ ಕಾಸಿಲ್ಲ ಅನ್ನೋದು. ಯಾಕಂದ್ರೆ ಸಿನಿಮಾ ಅನ್ನೋದ ಅವ್ರುಗಳಿಂದ ನನಗೆ ಸ್ವಲ್ಪ ಕಲ್ತಿದ್ದ. ಎಷ್ಟು ಕಷ್ಟ ಇರುತ್ತೆ ಸಿನಿಮಾ ಅನ್ನೋದ, ಅವ್ರನ್ನ ಬೇರೆ ರೀತಿಲಿ ಹೇಳ್ಕೊಳಕ್ ನಾನು ಆಸೆ ಪಡ್ತಿಲ್ಲ. ಬಟ್ ಅವ್ರ ಕಷ್ಟ ಅಷ್ಟಿರೋದು, ಆರ್ಟಿಸ್ಟ್ಗಳದು ಅಷ್ಟೇ ಇರೋದು. ಒಂದಿಷ್ಟು ಭಾಗದಲ್ಲಿ ಏನಾಗದಂದ್ರೆ ಯಾಕೆ ಮಾಡ್ತೀನಿ ನಾನು ಸಿನಿಮಾದಲ್ಲಿ ಅಂದಾಗೆ ನಮ್ಗಳ ಹತ್ರ ಒಂದಿಷ್ಟು ದುಡ್ಡು ಕಿತ್ತಳಕ್ಕೆ ಪ್ರಯತ್ನ ಪಡೋರು, ಒಳ್ಳೆ ರೀತಿ ತಲ್ಸೋಕಿನ್ನ ಯಾರು ಇದು ಮಾಡಿರ್ಲಿಲ್ಲ ನನಗೆ. ಜೊತೆಗೆ ನನಗೆ ಭರತ್ ಅಂತೇಳಿ ಒಬ್ಬ ಹುಡುಗ ಸಿಕ್ಕ, ನನ್ನ ಸ್ನೇಹಿತ ಅವನು. ಸೊ ಸಿಕ್ಕಾಗೆ ಅವ್ರ ಮೂಲಕವಾಗಿ ನನಗೆ ಕರ್ಣನ್ ಸರ್ ಪರಿಚಯ ಆದರು. ಕರ್ಣನ್ ಸರ್ ಪರಿಚಯ ಆದ್ಮೇಲೆ ನೆಕ್ಸ್ಟ್ ಇನ್ನೇನು ಆಡಿಷನ್ ಮಾಡ್ತಾರೆ ಅನ್ನೋದೊಂದು ಫೀಲ್ ಅಲ್ಲಿದ್ದೆ ನಾನು. ಅವರು ಸರಿ ಇವರೇ ನಾನು ನಿಮ್ಗೆ ಓಕೆ ಅಂತ ಹೇಳಂಗಿಲ್ಲ, ಹಾಗೇನ್ ಆಡಿಷನ್ ನೋಡೋಣ, ಒಂದಿಷ್ಟು ನೋಡೋಣ, ನೀವು ಸೂಟ್ ಆದ್ರೆ ನಿಮ್ನ ಹಾಕ್ಯಂತೀವಿ. ಒಂದು ಆಡಿಷನ್ ಅಲ್ಲ, ನೀವು ಸೂಟ್ ಆದ್ರೆ ಹಾಕ್ಯಂತೀನಿ, ಇಲ್ಲಾಂದ್ರೆ ನೋಡೋಣ ಮೈ ಬಿ ನಮ್ಮ ನೆಕ್ಸ್ಟ್ ಅಂತ ಹೇಳಿದ್ರು. ನಾನು ನಮ್ಮವ್ನಿಗೆ ಒತ್ತಾಯ ಮಾಡ್ತಿದ್ದೆ, ಭರತ್ ಹೇಳೋ ಒಂಚೂರು, ನಾನು ಮಾಡ್ತೀನಿ, ಹೇಳೋ ಸರ್, ನಾನೇ ಇದ್ರಲ್ಲಿ ಅಸಿಸ್ಟೆಂಟ್ ಆಗಿದ್ದೀನಿ, ನೀವ್ ಯಾಕದ್ ಮಾಡ್ತೀರ, ನಾನು ಹೇಳಿದ್ರೆ ಯಪ್ಪ ಅದ್ ಮಾಡಲ್ಲ. ಹಂಗಲ್ಲಪ್ಪ, ಅವ್ರಿಗೆ ಏನು ನಾವು ಓಕೆ ಆಗ್ತೀವೋ ಇಲ್ಲೋ ಕೇಳು, ಅದರಿಂದ ಬೇರೆ ರೀತಿ ನಾವು ಇಂಟೆನ್ಷನ್ ನಮ್ಗೆ ಕುತ್ಕೊಂಡು ತಳ್ಕೊಳಕ್ ಏನೇನೆಲ್ಲ ಪ್ರಯತ್ನ ಪಡ್ಬೇಕು, ಏನಾರ ಒಂಚೂರು ಏನು ರಿಯಾಕ್ಷನ್ ಎಲ್ಲ ಮಾಡ್ಕೋಬೇಕಾ, ಏನು ನೀವು ಆರಾಮಾಗಿರಿ ಅಂತ ಹೇಳಿದಾಗೆ ಅಗೇನ್ ಒಂದಿನ ಕರ್ಸಿದ್ರು. ಹೋದ ತಕ್ಷಣಕ್ಕೆ ಅವ್ರೇನು ಮಾತಾಡಲ್ಲ, ಅವ್ರು ಯಾವ್ದಾದ್ರು ಬಿಜಿ ಇದ್ರು ಇನ್ನೊಂದು ಗೊತ್ತಿಲ್ಲ ನನಗೆ, ಮೇ ಬಿ ಅದು ಅನ್ಎಕ್ಸ್ಪೆಕ್ಟೆಡ್ ಅನ್ಕೊಂತೀನಿ ನಾನು. ಬಂದ ತಕ್ಷಣಕ್ಕೆ ಟಕ್ಕ ನಂಗೆ, ಸರ್ ನೀವು ಪ್ಯಾಂಟ್ ಹಾಕೊಳ್ಳಿ, ನೀವು ಆ ಶರ್ಟ್ ಹಾಕೊಳ್ಳಿ, ಒಂದು ಕೈಯಲ್ಲಿ ಮಚ್ಚಿಡ್ಕೊಳ್ಳಿ, ಸೂಟ್ ಹಾಕ್ತೀರಾ ಅಷ್ಟೇ, ನೀವು ಓಕೆ ಸರ್ ಬಂದ್ಬಿಡಿ, ಇನ್ನೊಂದು ವೀಕ್ ಇರುತ್ತೆ ಸೂಟ್ ಅಂತ ಹೇಳಿದ್ರು. ಹೀರೋ ಯಾರಂತ ಗೊತ್ತಿಲ್ಲ, ಹೀರೋನ್ ಯಾರಂತ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಸುಮ್ಮನೆ ಓಕೆ ಅವ್ರು ಹೇಳಿದಾರೆ. ಅವರೇ ನಮಗೆ ಒಂದಿಷ್ಟು ಗೈಡೆನ್ಸ್ ಮಾಡ್ತಿದ್ದವರು. ಸೊ ಏನು ಬರತ್ತೆ ಹಿಂಗೆಲ್ಲ ಹೇಳ್ತಾರೆ ಅಂದಾಗೆ, ನೀವು ಆರಾಮಾಗಿರಿ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಅದೇ ಅಗೇನು ಒಂದು ಚಳಿಕೆರೆಯಲ್ಲಿ ಶೂಟ್ ನಡೀತಿತ್ತು, ಏನ್ವಲ್ಲ ಅದ ಟೀಮಿಗೆ. ಹೋದ ತಕ್ಷಣಕ್ಕೆ ಜಸ್ಟ್ ನರ್ವಸ್ ಅನ್ನೋಕ್ಕಿಂತ ನನ್ನ ಆ್ಯಕ್ಟ್ ಮಾಡ್ತೀನಿ ಅನ್ನೋದು ನನ್ನ ಒಳಗಡೆ ನನ್ಗೆ ಬೇರೆ ರೀತಿಲಿದೆ. ಹೋದ ತಕ್ಷಣಕ್ಕೆ ನೆಕ್ಸ್ಟ್ ಇನ್ನೇನು ನಾಳೆ ಶೂಟ್ ಇದೆ ಅನ್ನೋಗೆ, ಸರಿಯಪ್ಪ ಆಯ್ತು, ಎಲ್ಲ ಮಾಡ್ತೀಯಲ್ಲ ಪರ್ಫೆಕ್ಟಾ, ಓಕೆ ಸರ್ ಮಾಡ್ತೀನಿ. ಶರತ್ ಸರ್ ಜೊತೆಗೆ ನಾನು ಅವ್ರು ನೋಡಿದ್ದೇ ರೀತಿ ಬೇರೆ, ಯಾವುದೋ ಅಗ್ನಿ IPS ಪೊಲೀಸ್ ಸ್ಟೋರಿ ಏನಾದ್ರಲ್ಲಿ ನೋಡಿರ್ಬೇಕು. ನಮ್ಮಲ್ಲಿ ಒಂದ್ ಸ್ವಲ್ಪ ಆಡು ಬಸ್ಸಲ್ಲಿ ಕರೀತಾರೆ, ಒಬ್ಬ ಹೀರೋ ಹೊಡೆದಾಗೆ ಒಬ್ಬ ವಿಲನ್ ಎದ್ದೇಳ್ತಾನೆ ಗೊತ್ತಾ, ಹಿಂಗ್ ಹೊಡೆದಂಗೆಲ್ಲ ಹಿಂಗೆ ಎದ್ದೇಳೋರು. ಎದ್ದಾಗ ನಮ್ಗೇನಾಗೋದು, ಅವ್ರನ್ನ ನೋಡಿ ನಾವು ಚಿಕ್ಕ ವಯಸ್ಸಲ್ಲಿ ಅದೊಂದು ತಲೆ ಕೂತ್ಬಿಡಿತ್ತು. ಫಸ್ಟ್ ಡೇ ಅವ್ರ ಜೊತೆಗೆ ಸೀನ್
ಆ ಸೀನ್ ಫಸ್ಟ್ ಡೇ ನಾವು ಅವ್ರ ಜೊತೆಗೆ ಆಕ್ಟ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಕಷ್ಟ ಅನ್ನೋದಕ್ಕಿಂತ ಅವರು ಫಸ್ಟ್ ಟೇಕ್ ಓಕೆ ಆಯ್ತು, ಓಕೆ ಆಗಲಿಲ್ಲ. ಸೆಕೆಂಡ್ ಟೇಕ್ ಓಕೆ ಆಯ್ತು. ಹಾಗೇನು ಮತ್ತೆ ಇನ್ನು ಅವ್ರದ್ದು ಮಿಸ್ಟೇಕ್ ಇರೋದ್ರಿಂದ ಒಂದು 15 ಟೇಕ್ ಹೋಯ್ತು. 15 ಟೇಕ್ ಹೋದಾಗೆ ನಮ್ಮ ಟೀಮ್ ಅವರೆಲ್ಲಾನು ಶಾಕ್ ಆದರು. ಏನಪ್ಪ ಇವನು ಭರವಸೆಯಿಂದ ಕರೆಸಿದ್ದೀವಿ, ಇವನು ಏನು ಮಾಡ್ತಿದ್ದಾನೆ ಅಂತೇಳಿ. ಇನ್ನೇನು ಪ್ಯಾಕಪ್ ಮಾಡೋ ಟೈಮು, ನಾಳೆ ಇನ್ನೇನು ನೆಕ್ಸ್ಟ್ ಫೈಟ್ಗಿದೆ, ಫೈಟ್ ಲೀಡ್ ಇರೋದ್ರಿಂದ ಈ ಪಾರ್ಟಿ ಆಗಲ್ಲ ಅನ್ನೋದೊಂದು ಇದಾಯಿತು. 15 ಟೇಕಿಗೆ ಓಕೆ ಅಂತ ಹೇಳಿದ್ರು ನಮ್ಮ ಕ್ಯಾಮ್ರಾಮನ್. 15ನೇ ಟೇಕ್ಗೆ ಓಕೆ ಅಂತ ಹೇಳಿದ್ರು. 15ನೇ ಟೇಕಿಗೆ ನಂದಲ್ಲ, ಅದಾಗಿದ್ದು ಮಿಸ್ಟೇಕ್ ಸರದಾಯ್ತು. ಅವ್ರದ್ದೊಂದು ಚುಟ್ಟ ಸೇರ್ಕೊಂಡು ಒಂದು ನಮ್ಮ ಜೊತೆ ಕನ್ವರ್ಸೇಷನ್ ಇದೆ. ಸೊ ಆಮೇಲೆ ಅವ್ರು ಕರೆದು ಹೇಳಿದ್ರು, ಆ ಹುಡುಗಂದಲ್ಲಪ್ಪ ಕ್ಯಾಮ್ರಾಮನ್ಗೆ ಗೊತ್ತು, ಕೇಳು, ಹುಡುಗ ಒಳ್ಳೆ ಕೆಲಸ ಮಾಡಿ ಚೆನ್ನಾಗಿ ಮಾಡ್ತಿದ್ದಾನೆ ಆ್ಯಕ್ಟಿಂಗು, ಅವ್ನಿಗೆ ಸಪೋರ್ಟ್ ಮಾಡಿ ಅಂದಾಗ ನಮ್ಮ ಟೀಮಿಗೆ ಒಂದು ಸ್ವಲ್ಪ ಧೈರ್ಯ ಬಂದ ಮಾಡಿಸ್ಬೋದು ಹುಡುಗನ ಕೈಲಿ ಅಂತೇಳಿ. ಹಾಗಾಗಿ ಜೊತೆಗೆ ಕೊಲಾಬ್ರೇಷನ್ ಆದರು. ಆಮೇಲೆ ನನಗೂ ಕೂಡ ಶರತ್ ಸರ್ ಸ್ವಲ್ಪ ಬುದ್ಧಿ ಹೇಳಿದ್ರು, ನೀನು ಯಾರೋ ಆಗಲ್ಲ ಅಂತ ತನಕ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನೀನು ಹೋಗೋದಿದೆಯಲ್ಲ, ನಿನ್ನಂಥ ದಡ್ರು ಯಾರೆಲ್ಲ ಮಾಡಬೇಕು, ಇದನ್ನು ಚಾಲೆಂಜ್ ತಗೋಬೇಕು. ನೀವು ಮಾಡಿದ್ರೇನೆ ಒಂದಿಷ್ಟು ನಿಮ್ಮಂಥ ಕಲಾವಿದರುಗಳು ಬಂದ್ರೇನೆ ಇಂಡಸ್ಟ್ರಿನ ಸ್ವಲ್ಪ ಬೇರೆ ರೀತಿ ನಾವು ನೆಕ್ಸ್ಟ್ ಜನರೇಷನ್ಗೆ ನೀವು ತಲುಪಿಸ್ಬೇಕಾಗತ್ತೆ. ನೀನು ಚೆನ್ನಾಗಿ ಮಾಡ್ತಿದ್ಯಾ, ಮಾಡು ಅಂತ ಹೇಳಿದ್ರು. ಮಾಡು ಅಂತ ಹೇಳಿದ್ಮೇಲೆ ಒಂಚೂರು ನಮಗೆ ಹಿಂದಿಂದು ನೆನಪಾಗ್ತಾ ಬಂತು. ಏನು ಅಂಬರೀಷ್ ಸೂರ್ಯ ಆಗಿರಲಿ, ವಜ್ರಮೀನ್ ಸರ್ ಆಗಿರಲಿ, ವಿಲನ್ ಅಂದ್ರೆ ಹೆಂಗಿರ್ಬೇಕು, ಅವನು ಹೀರೋ ಹೆಂಗೇ ಇರಲಿ, ವಿಲನ್ ಕದಾರಾಗಿರ್ಬೇಕು. ಹಂಗಿದ್ರೇನೆ ಅದಕ್ಕೆ ಸಿನಿಮಾಗೆ ಒಂದಿಷ್ಟು ವ್ಯಾಲ್ಯೂ ಅಂದಾಗೆ ನಾವು ಇಮೇಜಿನೇಷನ್ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು. ನಾವು ಅಲ್ಲಿಂದ ಬರಾಗೆಲ್ಲ ಅಷ್ಟೆಲ್ಲ ಓರ್ಬೇಡ, ಕರೆಕ್ಟಾಗಿ ಮಾಡ್ತಿದ್ಯಾ ಮಾಡು ಅಂತ ನಮ್ಮ ಕರಣನ್ ಸರ್ ಹೇಳೋರು. ಸೊ ಹಾಗಾಗಿ ತುಂಬ ಚೆನ್ನಾಗಿ ನಮ್ಮ ಕೈಲಿ ಮಾಡಿಸಿದಾರೆ ಅಂತೇಳಿ ನಾವು ಇಷ್ಟಪಡೋಕೆ ಆಸೆ ಪಡ್ತೀನಿ. ಇನ್ನೇನು ಡಿಸೆಂಬರ್ 6ಕ್ಕೆ ಬರ್ತೀವಿ. ರಾಜ್ಯದಂತೆ ಯಾವ ಥರ ತಗೊಂತಾರೋ ಗೊತ್ತಿಲ್ಲ, ಕನ್ನಡ ಜನತೆ ನೋಡಬೇಕು. ಬಹುಶಃ ಆ ಸಿನಿಮಾ ನಾವು ಈ ನೆಲದ ಕಥೆ ಆಗಿರೋದ್ರಿಂದ, ಕಂಟೆಂಟ್ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ, ಬಟ್ ನಮ್ಮ ವರ್ಕ್ ಕೂಡ ಅಷ್ಟೇ ಆನೆಸ್ಟಾಗಿ ಮಾಡಿದ್ದೀವಿ. ಯಾವುದೇ ರೀತಿಯಲ್ಲಿ ಭಯ ಬೀಳೋಂಥದ್ದು ಏನು ನಮಗೇನು ಇಲ್ಲ. ಬಟ್ ಕನ್ನಡಿಗರಿಗೆ ನಾವು ತಲುಪ್ಸಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಕ್ಕೆ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ. ಸೊ ಈ ವಿಚಾರನ ಹೇಳಕ್ ಆಸೆ ಪಡ್ತಿದ್ದೀನಿ ನಾನು. ಓಕೆ, ಇದ್ರಲ್ಲಿ ಇವಾಗ ವಿಲನ್ ಅಂತ ಅಂತೂ ಗೊತ್ತು. ಹೌದು, ಈ ಧೀರ ಭಗತ್ ರಾಯ್ ಅಲ್ಲಿ ನೀವು ವಿಲನ್. ಆದ್ರೆ ಯಾವ ತರ ವಿಲನ್, ಏನ್ ಮಾಡ್ತೀರಾ ನೀವು? ಇಡೀ ಒಂದು ಹೀರೋ ಹೀರೋಣಿ ಆಗ್ಲಿ ಅವ್ರದೇ ಆದಂತ ಒಂದಿಷ್ಟು ಬೇರೆ ರೀತಿಯಲ್ಲಿ ಇರ್ತದೆ. ನಾವು ಅವ್ರು ಆ ಸಿನಿಮಾದಲ್ಲಿ ಒಂಚೂರು ಕಿರಿಕ್ ಮಾಡೋದೇ ನಂದೊಂದು ಆ ಪಾತ್ರ. ತುಂಬಾ ಕಿರಿಕ್ ಮಾಡುತ್ತೆ. ಅಂದ್ರೆ ಲವ್ ಸ್ಟೋರಿಲಿ ಕಿರಿಕ್ ಮಾಡ್ತೀರಾ ಅಥವಾ ಹೋರಾಟಗಳ ಮಧ್ಯೆ ಕಿರಿಕ್ ಮಾಡ್ತೀರಾ? ಹೋರಾಟಕ್ಕೂ ಕಿರಿಕ್ ಮಾಡ್ತೀನಿ, ಲವ್ಗೂ ಕಿರಿಕ್ ಮಾಡ್ತೀನಿ. ಅಗೇನ್ ಅವ್ರು ನಮ್ಮ ಅಗೇನೆಸ್ಟ್ ಬರ್ತಾರ ಅಂದ್ರೂ ಕೂಡ ತೋಳ ಹಿಂಗೆ ಎಗರ್ಸ ನಿಂದ್ರಕು ಅದೇನೇನ್ ಬೇಕೋ ಅದೆಲ್ಲ ಮಾಡ್ತೀವಿ. ಇಡೀ ಸಿನಿಮಾ ಕಿರಿಕ್ ಮಾಡ್ತೀರಾ? ಆಲ್ಮೋಸ್ಟ್ ನನಗೆ ಹೀರೋಗೆ ತುಂಬಾ ಆಗಿದೆ ಆ ತರದ್ದು. ಓಕೆ, ಈಗ ಎಷ್ಟೊಂದ್ ಜನ ಕಾಂಪ್ಲಿಮೆಂಟ್ ಕೊಟ್ರೆ, ಈಗ ಆಲ್ರೆಡಿ ಕೇಳಿರ್ಬೋದು ನೀವು, ನಿಮ್ ಲುಕ್ಸ್ ಎಲ್ಲ ವಿಜಯ್ ಸೇತುಪತಿ ಅವ್ರ ತರ ಇದೆ ನಿಮ್ ಫೇಸು. ಹೌದು, ಬಟ್ ಆ ವಿಷಯ ಕೂಡ ಹೇಳ್ತಾರೆ. ಬಟ್ ಎಷ್ಟು ಸರಿನೋ ಎಷ್ಟು ತಪ್ಪು ನನಗೆ ಗೊತ್ತಿಲ್ಲ. ಮೇ ಬಿ ನಾವು ನಮ್ ಜಡ್ಜ್ಮೆಂಟ್ ನಮ್ಗೆ ಹೋಗಿರುತ್ತೆ. ಬಟ್ ನೋಡಿದಾರೆ ಎಲ್ಲ ಹೇಳ್ತಾರೆ, ಒಳ್ಳೇದೇ. ಬಟ್ ಒಂದ್ ರೀತಿಗೆ ಒಬ್ಬ ಸ್ಟಾರ್ ಕಲಾವಿದರಿಗೆ ನಮ್ಮನ್ನ ಹೋಲ್ಸಿ ಮಾತಾಡ್ತಾರಂದ್ರೆ ಇನ್ನೇನ್ ಹೇಳ್ಬೇಕು ಅದಕ್ಕೆ? ಆಲ್ಮೋಸ್ಟ್ಲಿ ಓಕೆ. ಬಟ್ ಅವ್ರ ಇಂಡಸ್ಟ್ರಿಯಲ್ಲಿ ಅವರು ದೊಡ್ಡ ಮಟ್ಟಕ್ಕೆ ಹಾಕಿದ್ದಾರೆ. ನಾನು ನಮ್ಮ ಕನ್ನಡದಲ್ಲಿ ನಾಗೇನು ನೆಕ್ಸ್ಟ್ ಬರೋಂಥ ಸಿನಿಮಾಗಳಲ್ಲಿ ರೆಡಿಯಾಗಿ ನಿಂತ್ಕೊಂತೀನಿ ಅನ್ನೋದು ಒಂದು ಭರವಸೆವಾದ ಮಾತು ಹೇಳ್ತೀನಿ. ಅಗೇನ್ ಯಾರೇ ಆಗಿರಲಿ, ಬಂದವರಾಗಲಿ, ಬಟ್ ಏನಪ್ಪ ಈ ಹುಡುಗನಿಗೆ ಅಂತ ಒಂದಿಷ್ಟು ಅವಕಾಶ ಕೊಟ್ಟರೆ ನಾನು ನಿಂತ್ಕೊಂತೀನಿ, ತೊಂದರೆ ಇಲ್ಲ, ಫೇಸ್ ಮಾಡ್ತೀನಿ. ದುನಿಯಾ ವಿಜಯ್ ಸರ್ನ ಮೀಟ್ ಮಾಡಿದ್ದೀನಿ. ಬಟ್ ಸರ್ ಅಂತ ಹೇಳಲ್ಲ, ಈ ವಿಚಾರದಲ್ಲಿ ಅಣ್ಣ ಅಂತ ಹೇಳ್ತೀನಿ. ಸೊ ಅವ್ರ ಜೊತೆಗೆ ಹತ್ತತ್ರದಲ್ಲೆಲ್ಲ ಮಾತಾಡಿದ್ದೀನಿ, ಮನೆ ಊಟ ತಿಂದಿದ್ದೀನಿ, ಜೊತೆಗೆಲ್ಲ ಒಂದಿಷ್ಟು ಟೈಮ್ ಕಳೆದೀನಿ. ನನಗೆ ಅನಿಲ್ ಅಂತ ಹೇಳಕ್ ಆಸೆ ಪಡಲ್ಲ, ಅನಿಲ್ ಅಣ್ಣ ಅಂತಾನೆ ಹೇಳ್ಬೇಕು. ನಾನು ತುಂಬಾ ಹೆಲ್ಪ್ ಮಾಡೋರು. ಆಮೇಲೆ ಸುಂದರೇಗೌಡರು ಇದ್ದಾರೆ, ನಮ್ಮ ಮಾಸ್ತಿಗುಡಿ ಪ್ರೊಡ್ಯೂಸರ್, ಅವರು ಕೂಡ ಅಷ್ಟೇನೆ, ಮಗ ಬಾರ ಹೋಗು ಅಂತೇಳಿ ಅವರು ಒಂಚೂರು ಹತ್ರ ಕರ್ಕೊಳ್ಳೋರು. ಹುದಿ ನನಗೆ ಗೊತ್ತು, ಉದಯ್ ನನಗೆ ಸ್ವಲ್ಪ ಫ್ರೆಂಡು, ಸ್ವಲ್ಪ ಹಠ ಓಡಿಸೋದ್ರಿಂದ ಅಲ್ಲೆಲ್ಲ ಸ್ವಲ್ಪ ಓಡಾಟ. ಆ ವಿಚಾರದಲ್ಲಿ ಉದಯ್ಗೆ ನಮ್ಗೆ ಬೇರೆ ರೀತಿ ಒಂದಿಷ್ಟು ಫ್ರೆಂಡ್ಶಿಪ್ ಇತ್ತು. ಸೊ ಹಾಗಾಗಿ ನನಗೆ ಅನಿಲ್ ಅಣ್ಣ, ಉದಯ್ ಒಂದು ಸ್ವಲ್ಪ ನನಗೆ ಹತ್ರ ಕರ್ಕೊಂಡೋಗಿ ದುನಿಯಾ ವಿಜಯ್ ಅಣ್ಣನ ಮೀಟ್ ಮಾಡಿಸಿ ಮಾತಾಡ್ಸಿದಾಗ, ಆದರೆ ಅವ್ರು ಮರ್ತಿದ್ಬೋರು. ನನ್ನಂಥವ್ರು ಎಷ್ಟೋ ಜನ ಹೋಗ್ತಾರೆ, ಮರ್ತಿರ್ತಾರೆ. ಈಗ ಇನ್ನೊಂದಿಷ್ಟು ದಿನದಲ್ಲಿ ಹತ್ರ ಆಗ್ತೀನಿ ಅವ್ರ ಮನಸ್ಸಿಗೆ. ಅವ್ರ ಮನಸ್ಸಿಗೆಲ್ಲಂತ ಕೆಲಸಗಳು ಮಾಡೋಕ್ಕೂ ನಾನು ಇನ್ನೇನು ಬೇಕೋ ಅದೆಲ್ಲ ಸಿದ್ಧತೆವಾಗಿ ರೆಡಿ ಮಾಡ್ಕೊಂತೀನಿ. ಸೂಪರ್. ಈಗ ಟ್ರೈಲರ್ ಲಾಂಚ್ ದಿನ ಅವರು ಬಂದಿದ್ರು, ತುಂಬಾನೇ ಇಷ್ಟಪಟ್ಟರು ಟ್ರೈಲರ್ನ ನೋಡಿ. ಹೌದು. ಅದು ನಾವು ಅತಿ ಹೀರೋಗಳದಲ್ಲಂತ ಬಂದ್ರೆ, ನಾನು ಒಬ್ಬ ಹೀರೋ ಹತ್ರ ಇರೋದಂದ್ರೆ ದುನಿಯಾ ವಿಜಯ್ ಅಣ್ಣ ಹತ್ರಕ್ಕೆ. ನಾನು ಯಾವ ಹೀರೋ ಮನೆಗೆ ಇನ್ನೂ ಹೋಗಿಲ್ಲ.
ನಾನು ಡಿ ಬಾಸ್ ಮನೆಗೆ ತುಂಬಾ ಗೇಟಿಂದ ಹೊರಗಡೆ ತುಂಬಾ ಸುತ್ತಾಡಿ ಬಂದಿದ್ದೀನಿ. ಓ ಹಿಂಗಿರ್ತಾರ ಇಲ್ಲಿರ್ತಾರ ಹಾ ಹಾ ಅಂತ ಹೇಳ್ಬಿಟ್ಟು ಆ ಥರದ ಒಂದಿಷ್ಟು ಎಕ್ಸೈಟ್ಮೆಂಟ್ ಆಗೋದು. ನನಗೆ ದುನಿಯಾ ವಿಜಯಣ್ಣ ಮನೆಗೆ ಹೋದಾಗೆ ನನಗೆ ಆ ಫೀಲ್ ಏನಾಗಲ್ಲ. ನಮ್ಮವ್ರು ಇದ್ದಾರೆ, ನಮ್ಮ ಅಣ್ಣ ಇದ್ದಾರೆ ಅನ್ನೋದು ಒಂದು ಫೀಲ್ ಆಗುತ್ತೆ. ಅವರೇ ನಮ್ಗೆ ಏನೋ ಗಾಡ್ ಫಾದರ್ ಥರ ಅನ್ನೋದು ಫೀಲ್ ಆಗುತ್ತೆ. ಒಂದಿಷ್ಟು ನಮಗೆ ಖುಷಿಯಾಗಿದೆ ಅವ್ರು ಬಂದು ಏನು ನನಗೆ ನನ್ನ ಸಿನಿಮಾಗೆ ನಾನು ಫಸ್ಟ್ ಸಿನಿಮಾ ಆ್ಯಕ್ಟ್ ಮಾಡಿದಂಥ ಸಿನಿಮಾಗೆ ನನಗೆ ಬಂದು ಸಪೋರ್ಟ್ ಮಾಡ್ತಾರ, ಅಲ್ಲ ನನ್ನ ಸಿನಿಮಾ ಸಪೋರ್ಟ್ ಮಾಡ್ತಾರ ಅನ್ನೋದೇ ಒಂದಿಷ್ಟು ಕನ್ಫ್ಯೂಷನ್ ಆಗಿತ್ತು. ಆಮೇಲೆ ಅವ್ರು ಬಂದದಕ್ಕೂ ನನಗೆ ಬೇರೆ ರೀತಿಲಿ ಆಯಿತು. ನನ್ನ ಸಿನಿಮಾಗೆ ನಮ್ಮ ಅಣ್ಣ ಇದ್ದಾರೆ, ನಮ್ಮವ್ರು ಇದ್ದಾರೆ ಅನ್ನೋದು ಫೀಲ್ ಆಯಿತು. ಬಟ್ ಈಗ ಒಂದು ಸ್ವಲ್ಪ ಸಣ್ಣ ಪುಟ್ಟ ಸಿನಿಮಾಗಳಿಗೆ, ಸಣ್ಣ ಪುಟ್ಟ ಅಂತಲ್ಲ, ಚಿಕ್ಕದು ದೊಡ್ಡದು ಎರಡೂ ಒಂದೇ. ನಾವು ಮಾತುಗಳಲ್ಲಿ ವ್ಯತ್ಯಾಸ ಮಾಡ್ಕೊಂತೀವಿ. ಚಿಕ್ಕ ಮೂವಿ ದೊಡ್ಡ ಮೂವಿ ಆ ಥರದಲ್ಲಿ ಏನಿರಲ್ಲ. ಚಿಕ್ಕ ಮೂವಿನೂ ಒಂದು ಸ್ಕ್ರೀನೆಲ್ಲ ಬರುತ್ತೆ, ದೊಡ್ಡ ಮೂವಿನೂ ಒಂದು ಸ್ಕ್ರೀನಲ್ಲಿ ಬರುತ್ತೆ. ಸೊ ನಮ್ಗಳಲ್ಲಿ ಒಂದಿಷ್ಟು ಮಾತಿನ ವಿಚಾರದಲ್ಲಿ ಚೇಂಜ್ ಮಾಡ್ಕೋಬೇಕು. ಹಾಗಾಗಿ ನಾವು ಹೊಸಬ್ರು ಅಂತ ಹೇಳ್ತೀವಲ್ಲ, ಹೊಸಬ್ರಿಗೆ ಈಗ ನಮ್ಮ ಒಂದಿಷ್ಟು ಈಗ ಇರತಕ್ಕಂಥ ಒಂದು ಬಿ ಕ್ಯಾಟಗರಿಲಿ ಇರ್ತಕ್ಕಂಥ ಹೀರೋಗಳನ್ನ ನಮ್ಗೀಗ ಸ್ವಲ್ಪ ಸಪೋರ್ಟ್ ಮಾಡ್ತಿದ್ದಾರೆ. ಸ್ವಲ್ಪ ಖುಷಿ ಆಗುತ್ತೆ. ಇನ್ನೊಂದಿಷ್ಟು ಜನ ಹೊಸಬ್ರು ಬರಲಿ. ಈಗ ಆಲ್ಮೋಸ್ಟ್ ಇಂಡಸ್ಟ್ರಿ ಅನ್ನೋದೇ ಹೊಸಬ್ರೆ ಆಳ್ತಿರೋದು. ಈಗ ಏನು ಸ್ಟಾರ್ ಹೀರೋಗಳು, ಬಟ್ ಅವ್ರಿಗೆ ಬೇಸರ ಆಗೋದೇನು ಮಾತು ಗೊತ್ತಿಲ್ಲ ನನಗೆ. ಬಟ್ 3 ವರ್ಷಕ್ಕೆ 2 ವರ್ಷಕ್ಕೊಂದು ಸಿನಿಮಾ ಮಾಡೋದ್ರಿಂದ ಎಷ್ಟು ಇಂಪ್ಯಾಕ್ಟ್ ಆಗೋದು ಗೊತ್ತಿಲ್ಲ ಆಡಿಯನ್ಸ್ಗಳಿಗೆ. ಏನಾಗುತ್ತೆ, ಈಗ ನಾವು 3 ವರ್ಷಕ್ಕೆ 2 ವರ್ಷಕ್ಕೊಂದು ಸಿನಿಮಾ ಮಾಡ್ತೀವಿ. ಸಿನಿಮಾ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಆಡಿಯನ್ಸ್ ಇದ್ದಾರೆ. ಈಗ ನಾವು ಪರಭಾಷಿಕರಿಗೆ ಬೇಯೋದು ತಪ್ಪು. ನಮ್ಮಲ್ಲಿ ನಾವು ರೆಡಿ ಆಗಬೇಕು. ನಾವು ಎಂಟರ್ಟೈನ್ಮೆಂಟ್ ಮಾಡಬೇಕು ನಮ್ಮ ಜನಗಳಿಗೆ. ನಮ್ಮ ಕಡೆ ನಮ್ಮ ಜನನ ಟರ್ನ್ ಮಾಡಬೇಕು. ಮಾಡ್ಬೇಕಂದ್ರೆ ನಾವು ಕೆಲಸ ಮಾಡಬೇಕು. ಹಾಗೇನು ಹಾಗೂ ಮಾಡ್ತಿದ್ರು. ಬಟ್ ಈಗ ಟೆಕ್ನಿಕಲ್ ಆಗಿ ಅಂದರೆ ಒಂದಿಷ್ಟು ಬೇಕು, ಟೈಮ್ ತಗೊಂತೀವಿ ಅಂತ ಹೇಳ್ತಾರೆ. ತಗೊಳ್ಳಿ, ತೊಂದರೆ ಇಲ್ಲ. ಹಾಗೇನು ಒಂದೇ ಸ್ಕ್ರಿಪ್ಟ್ ಮೇಲೆ ವೆಯ್ಟ್ ಮಾಡೋದು ಸರಿಯಲ್ಲ ಅಂತ ನನ್ನ ಭಾವನೆ. ಬಟ್ ಇದು ಹಾಕ್ಬೇಡಿ. ಸೊ ಬೇಡ ಇದು. ಬಟ್ ವಿಚಾರ ಹೇಳೋದು, ಈಗ ಹಾಳ್ತಿರೋದು ಇಂಡಸ್ಟ್ರಿಗೆ ಹೊಸಬ್ರೆ. ಈಗ ನಾವು ಹೊಸಬ್ರಾಗಿರ್ಬೋದು. ಹಾಗೇನು ಇನ್ನೊಂದಿಷ್ಟು ದಿನದಲ್ಲಿ ನಾವು ಕೂಡ ಬರ್ತಿರ್ತಕ್ಕಂಥ ಹೊಸ ಹುಡುಗರುಗಳಿಗೆ ನಾವು ಸಪೋರ್ಟ್ ಆಗ್ತೀವಿ. ನಾವೇನು ಇನ್ನೂ ಒಂದು 10 ಸಿನಿಮಾ ಮಾಡಿಲ್ಲ, ಬಟ್ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬೋದು ಅಷ್ಟೇ. ಹೊಸಬ್ರು ಸಿನಿಮಾ ಇಂಡಸ್ಟ್ರಿ ಆಳ್ತಾ ಇರೋದು ಅಂತ ಫಸ್ಟ್ ಹೇಳಿದ್ರಲ್ಲ, ಆ ಪಾಯಿಂಟ್ಸ್ ಎಲ್ಲ ಹಾಕ್ತೀನಿ. ಇದು ಇರೋದ್ ಬೇಕಾದ್ರೆ ಇರೋದ್ ಬೇಡ, ಬಟ್ ಓಕೆ ಅದನ್ನ ಹಾಕಿ, ತೊಂದ್ರೆ ಇಲ್ಲ. ನೀವ್ ಇನ್ಯಾರು ಹೇಳ್ಬೇಕಂತ ಅನ್ಕೊಂಡಿರ ಅಂದ್ರೆ ಏನಾದ್ರು ಪಾಯಿಂಟ್ಸ್ ಬಿಡ್ತು ಅಂತ ಅನಿಸ್ತದೆ ನನಗೆ. ಬಾಸ್ ಬಗ್ಗೆನೆ ಸ್ವಲ್ಪ ಡಿ ಬಾಸ್ ಬಗ್ಗೆನೆ. ಸೊ ನನಗೆ ಅವರು ಒಂದಿಷ್ಟು ಸಿನಿಮಾಗಳು ನನಗೆ ಗಜ, ಫಸ್ಟು ಅಯ್ಯ, ದಾಸ, ಮೆಜೆಸ್ಟಿಕ್ಕು, ನನ್ನ ಪ್ರೀತಿ ರಾಮು, ಕರಿಯ, ದತ್ತ, ಈ ಥರದ ಸಿನಿಮಾಗಳು. ಮಂಡ್ಯ ಅಂತೂ ತುಂಬ ಇಂಪ್ಯಾಕ್ಟು. ಮಂಡ್ಯ, ಕಲಶಿಪಾಳ್ಯ ಅವೆಲ್ಲ ಒಂಥರ ಅಕ್ಕನ ಒಂದಿಷ್ಟು ನೋಡ್ಕೊಳ್ಳೋದ ರೀತಿಲಾಗಲಿ, ಆ ಥರದ್ದು ಒಂದಿಷ್ಟು ಸೀನ್ಗಳು ಬಂದ, ಎಮೋಷ್ನಲ್ ಸೀನ್ಗಳು ಬಂದಾಗೆ ಆ ಥಿಯೇಟ್ರ್ಗಳಲ್ಲಿ ನಮ್ಗೇನು ಎಂಗೇಜ್ಮೆಂಟ್ ಒಂದು ಸಲ ನೋಡ್ಬೋದು. ಅಮ್ಮಮ್ಮ ಅಂದರೆ ಏನೇನು 2 ಸಲ ಕೊಡ್ಬೋದು ಥಿಯೇಟ್ರಿಗೆ ನಾವು ಹೋಗಿ ದುಡ್ಡು. ನಾವೇನು ಆಗೇನು ಸಂಪಾದನೆ ಮಾಡೋ ರೀತಿಗೆ ಏನಿರಲಿಲ್ಲ. ಮನೇಲೆ ತಾನೇ ಕೇಳಿಸ್ಕೊಂಡು ಹೋಗ್ಬೇಕಾಗಿರೋದು. ಹೋಗಿ ಥಿಯೇಟ್ರ್ ಹತ್ರ ಕುಂತ್ಕೊಂಡು ಅವ್ರ ಸಿನಿಮಾಗಳನ್ನ ಹಾಡಿನ ಒಂದು ಎಫೆಕ್ಟ್ ಕೇಳಿಸ್ಕೊಂತಿದ್ವಿ. ಆ ಸೌಂಡನ್ನ ಕೇಳಿಸ್ಕೊಂಡಾಗ ಈ ಸೀನಲ್ಲಿ ಈ ಥರ ಆ್ಯಕ್ಟ್ ಮಾಡ್ತಿದಾರಾ, ನಾನು ಹೆಂಗೆ ಮಾಡಬೇಕು, ಆ ಥಿಯೇಟ್ರ್ ಹಿಂದ್ಗಡೆ ನಿಂತ್ಕೊಂಡು ಒಂದಿಷ್ಟು ರಿಯಾಕ್ಷನ್ಗಳು ನಡೆಯೋದು ಸಿನಿಮಾಗಳು. ಅಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಕ್ಸ್ಪ್ರೆಸ್ಲಿ ಬಟ್ ತುಂಬ ಕಷ್ಟ. ಈಗೆಲ್ಲ ಯೂಟ್ಯೂಬರ್ಸ್ಗಳು ಸ್ವಲ್ಪ ಸೃಷ್ಟಿಯಾಗಿದ್ದಾರೆ. ಸ್ವಲ್ಪ ಒಳ್ಳೇದೇ. ಬಟ್ ಹಾಗೆ ಭಾರಿ ಕಷ್ಟ, ಹೇಳ್ಕೊಳಕ್ಕಾಗಲ್ಲ. ಯಾವುದೋ ಒಂದು ಸಿನಿಮಾ ಬರೋದು, ಒಂದಿಷ್ಟು ಜನಗಳು ಅದನ್ನ ಒಂದು ಸೈಕಲಲ್ಲೋ ಬೈಕಲ್ಲೋ ಹಾಕೊಂಡು ಊರುಗಳಲ್ಲಿ ಒಂದು ಪ್ರೊಜೆಕ್ಟರ್ ಹಾಕಿ ಬಿಡೋದಾಗಲಿ, ಆ ಥರದಲ್ಲಿ ಒಂದಿಷ್ಟು ಸಿನಿಮಾ ಜನಗಳಿಗೆ ಹತ್ರ ಆಗಿದ್ದು. ಅಣ್ಣವ್ರ ಕಾಲದಿಂದ ತುಂಬ ಬರ್ತಿದ್ವಿ ಬಿಡಿ. ಬಟ್ ನಾವು ಅವರು ಪ್ಯಾಟ್ರಮಲ್ಲಿ ಹೇಳಕ್ ಹೋದ್ರೆ ನಾವು ನೋಡಿಲ್ಲ ಇನ್ನ ಅಷ್ಟು. ಗೋವಿಂದ್ ಅವ್ರೆ, ಇವಾಗ ನೀವೇ ಹೇಳ್ದಂಗೆ ಏನು ದುನಿಯಾ ವಿಜಯ್ ಸರ್ ಮತ್ತೆ ದರ್ಶನ್ ಸರ್ ಅವರಿಬ್ರು ನಿಮ್ಗೆ ತುಂಬಾ ಇಷ್ಟ ಅಂತ ಹೇಳಿದ್ರಿ. ಅದರಲ್ಲೂ ದುನಿಯಾ ವಿಜಯ್ ಸರ್ ಆಬ್ವಿಯಸ್ಲಿ ಅವರು ಒಂದು ಹೀರೋ ಅಂದ್ರೆ ಹಿಂಗಿರ್ಬೇಕು ಅಂತ ಒಂದಷ್ಟು ಚೆಕ್ ಲಿಸ್ಟ್ ಗಳಿತ್ತಲ್ಲ, ಅದನ್ನೆಲ್ಲ ಸೈಡಿಗೆ ಉಫ್ ಅಂತ ಹಾಕ್ಬಿಟ್ಟು ಬಂದವರು ಇರ್ಬೋದು ಅಂತ. ಎಕ್ಸಾಕ್ಟ್ಲಿ. ಸೊ ಈಗ ನೀವು ಈ ಸಿನಿಮಾದಲ್ಲಿ ವಿಲನ್ ಆಗಿ ಮಾಡ್ತಾ ಇದೀರಾ. ಏನು ನೆಕ್ಸ್ಟ್ ಯಾವ್ದಾದ್ರು ಒಂದು ರೊಮ್ಯಾಂಟಿಕ್ ಲವ್ ಸ್ಟೋರಿ ಇರೋಂತ ಸಿನಿಮಾನೋ ಅಥವಾ ಬೇರೆ ತರ ಯಾವ್ದಾದ್ರು ಏನು ಮಾಸ್ ಅದು ಇದು ಆತರ ಬಂದ್ರೆ ಸಿನಿಮಾನೋ ಮಾಡ್ತೀರಾ? 100% ಮಾಡ್ತೀನಿ. ಕತೆ ಚೆನ್ನಾಗಿದ್ರೆ ಡೈರೆಕ್ಟ್ರು ನನಗೆ ಯಾವ ತರ ಟೀಚಿಂಗ್ ಮಾಡ್ಕೊಡ್ತಾರೋ ನಾನು ಅದನ್ನ ಅದು ಇದು ಅಂತ ಏನು ಹೇಳಕ್ಕಲ್ಲ. ಕತೆ ಇಂಪಾರ್ಟೆಂಟ್ ನನಗೆ. ನನಗೆ ದುಡ್ಡು ಒಂದು ಭಾಗ ಹೋಗ್ಲಿ, ಅದು ಬೇಕಾಗಿಲ್ಲ. ನನ್ನ ದುಡ್ಡಿನ ವಿಚಾರ ಇಂಪಾರ್ಟೆಂಟೇ ಇಲ್ಲ. ನಾನು ನಮ್ಮ ಜನಗಳಿಗೆ ನಾನು ಹತ್ರ ಆಗ್ಬೇಕು, ನಾನು ಕೆಲಸ ಮಾಡಬೇಕು, ಬಿಜಿ ಇರಬೇಕು. ಸಿನಿಮಾದಲ್ಲಿ ಕತೆ ಪಾತ್ರ ಚೆನ್ನಾಗಿದ್ರೆ ನಾನು 100% ಅವ್ರ ಜೊತೆಗೆ ಕೊಲಾಬ್ರೇಷನ್ ಆಗಿ ನಾನು ಮಾಡೋಕೆ ಆಸೆ ಇದೆ. ಸೂಪರ್.
ನೋಡೋಣ. ಈ ಸಿನಿಮಾ ಏನು ನಿಮ್ಗೆ ತುಂಬಾನೇ ಒಳ್ಳೆ ಸಕ್ಸಸ್ ಕೊಡ್ಲಿ. ನಮಗೂ ತುಂಬಾನೇ ಖುಷಿ ಆಯ್ತು. ಫಸ್ಟ್ ಆಫ್ ಆಲ್ ನೀವು ಆ ಏನು ಹೀರೋನ ಅಥವಾ ಒಂದು ಏನು ನಾಯಕ ನಟನ ಪಾತ್ರನ ನೋಡ್ತಿರೋ ರೀತಿನೇ ವಿಭಿನ್ನವಾಗಿದೆ. ಆಕ್ಚುಲಿ ಅದು ಇಂಡಸ್ಟ್ರಿಗೆ ಬೇಕಾಗಿರೋಂಥದ್ದು. ಒಬ್ಬ ನಟ ಅಂತಿದಂಗೆ ಅದು ಹೆಂಗಿರ್ಬೇಕು. ನಟ ಅಂದ್ರೆ ಬರೀ ಲುಕ್ಸು ಮತ್ತೆ ಬಾಡಿ ಫಿಟ್ನೆಸ್ ಮಾತ್ರ ಇದ್ರೆ ಸಾಕಾಗಲ್ಲ. ಇವನ್ ಆಕ್ಟಿಂಗು ಎಲ್ಲಾದು ಚೆನ್ನಾಗಿರ್ಬೇಕು. ಅದನ್ನ ಕರೆಕ್ಟ್ ಆಗಿ ತಿಳ್ಕೊಂಡಿದೀರಾ ಬರಕ್ ಮುಂಚೆನೆ. ಅಲ್ಲ ಈಗ ಆ ತರದವ್ರಿಗೆ ಅದೇ ನಾವ್ ಆ ತರ ಅನ್ಕೊಂಬಂದವ್ರೆ ಹಿಂಗಾಗಿದೀವಿ. ಏನ್ ಮಾಡೋಣ, ಏನೋ ಒಂದು ವಿಲನ್ ಆಗಿದ್ದೀವಿ. ಆ ತರ ಬಟ್ ಆಕ್ಟಿಂಗ್ ಪರ್ಫೆಕ್ಟ್ ಆಗಿರ್ಬೇಕು. ಬಟ್ ಯಾರಾದ್ರೇನ್ ಮಾಡಕ್ಕೂ ಏನ್ ತೊಂದ್ರೆ ಏನಿಲ್ಲ. ಬಾಡಿ ಇರ್ಬೇಕು, ಏನ್ ಹಿಂಗ್ ಬಂದ್ಬಿಟ್ರೆ ಅದಲ್ಲ. ಅದು ಅವ್ರಿಗೆ ಅದೊಂದಿಷ್ಟು ಬೇರೆ ಇರ್ತದೆ. ಆಕ್ಟಿಂಗ್ ಪರ್ಫೆಕ್ಟ್ ಆಗಿದ್ರೆ ಯಾರಾದ್ರೂ ಓಕೆ, ತೊಂದ್ರೆ ಇಲ್ಲ. ಹೊಸಬ್ರಾಗ್ಲಿ ಹಳೆಬ್ರಾಗ್ಲಿ ಏನ್ ತೊಂದ್ರೆ ಇಲ್ಲ. ಹಳೆಬ್ರೆಲ್ಲ ಹಿಂದಿನ ಕಾಲದಾಗೆಲ್ಲ ನಮ್ಮ ಶಿವಣ್ಣ ಸರ್ ಅವ್ರಾಗಿರ್ಲಿ, ಅಪ್ಪು ಸರ್ ಬಿಡಿ ಅವ್ರದ್ದು ಬೇರೆ ರೀತಿಯದು. ಅದನ್ನ ನಾವು ಮಾತಾಡೋಷ್ಟು ಹೋದಲ್ಲ. ಸೊ ಒಂದಿಷ್ಟು ಜನ ಹೀರೋಗಳದವ್ರೇನು ಬಾಡಿ ಇಟ್ಕೊಂಡ್ ಬಂದವ್ರೇನಲ್ಲ. ನಮ್ಮ ಲೂಸ್ ಮತ ಯೋಗಿ ಸರ್ ಆಗಿರ್ಲಿ, ಅವರೆಲ್ಲ ಏನ್ ಬಾಡಿ ಏನು ಅಷ್ಟೊಂದು, ಬಟ್ ಅವ್ರ ಆಕ್ಟಿಂಗ್ ಇಂದಾನೆ ಒಂದಿಷ್ಟು ಜನಕ್ಕೆ ಹತ್ರ ಆದವ್ರು. ಸೊ ನಮ್ಮ ಒಂದಿಷ್ಟು ಡಿ ಬಾಸ್ ನಮ್ದು ಅದೆಲ್ಲ ಹೇಳಂಗೆ ಇಲ್ಲ. ಅದು ಹೇಳಿದ್ರೇನೆ ಬೇರೆ ರೀತಿ ನಮ್ಗೆ ಒಂಥರ ಒಳಗಡೆ ಎದ್ದೆದ್ದು ಬರುತ್ತೆ. ಒಂಥರ ಆ ಜಲ್ಸ್ ಆಗ್ತಿರ್ತದೆ. ಅಯ್ಯೋ ನಮ್ಮ ಬಾಸು ಸ್ವಲ್ಪ ಈಗಿರೋ ರೀತಿ ನೋಡಿದ್ರೆ ಬೇಜಾರಾಗುತ್ತೆ. ಯಾರ್ಯಾರು ಏನೇನೋ ಹೇಳ್ತಾರೆ, ಅದನ್ನೆಲ್ಲ ಕೇಳ್ಬೇಕಾ, ಅದನ್ನ ಕೇಳಕ ನಾವ್ ಇದೀವ ಅನ್ನಿಸ್ತದೆ. ನೋಡಿ ಮೇಡಮ್, ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಮನುಷ್ಯ ನಾವನೇ ತಪ್ಪು ಮಾಡೇ ಮಾಡ್ತಾರೆ. ತಪ್ಪು ಮಾಡಿದವನು ಯಾರೂ ಇಲ್ಲ ಈ ಜಗತ್ತಿನ ಮೇಲೆ. ಒಬ್ಬ ಮಾನವಿ ದೃಷ್ಟಿಲಿ ನಾವು ನೋಡ್ತೀವಿ, ಯಾರು ನೋಡ್ತೀವೋ ಎಲ್ಲಾ ರೀತಿಲಿ ಎಲ್ಲರೂ ಒಂದ್ ರೀತಿ ತಪ್ಪು ಮಾಡೇ ಮಾಡ್ತಾರೆ. ತಪ್ಪು ಮಾಡಿದವರು ಯಾರಿಲ್ಲ. ಅವ್ರು ಮಾಡಿದಾರೋ ಬಿಟ್ಟಿದಾರೋ ಇಲ್ವೋ ಯಾರಿಗೆ ಗೊತ್ತಿಲ್ಲ. ನಾನು ಹೋಗಿ ನಾನು ಇನ್ನೊಬ್ರು ನೀ ತಪ್ಪು ಮಾಡಿದ್ಯಾ ಅಂತ ನಾನು ಹೋಗಿ ಹೇಳಕ್ಕ ಎಷ್ಟು ಸರಿ. ನಾನು ತಪ್ಪು ಮಾಡೋದು ನೀನು ನೋಡಿದ್ದೀನಿ ಅಂದ್ರೆ ನೀನ್ ಯಾಕೆ ಸುಮ್ಮಿದ್ದೆ? ನೀನ್ ಹೇಳ್ಬೇಕಾಗಿತ್ತಲ್ಲ ಗೋ. ತಪ್ಪು ಮಾಡ್ದೇನೆ ಒಂದಿಷ್ಟು ಬೇರೆ ರೀತಿಯಲ್ಲೇ ಸೃಷ್ಟಿ ಮಾಡೋದು. ಅಲ್ಲಿ ಬಂದಂತೆ, ಶೂ ಹಾಕಿದ್ನಂತೆ, ಚಪ್ಪಲಿ ಹಾಕಿದ್ನಂತೆ, ಏನೋ ಒಂದು ಪ್ಯಾಂಟ್ ಮೇಲೆ ಬಂದಂತೆ, ಅದೆಲ್ಲ ಏನು ಸಂದೇಶ ಕೊಡಕ್ಕೆ ಹೋಗ್ತೀವಿ ಹೇಳಿ? ಅವರಿಂದನೇ ಒಂದಿಷ್ಟು ರೋಲ್ ಮಾಡಲಾಗಿ ಇಂಡಸ್ಟ್ರಿ ನಿಂತಿದೆ. ಒಂದಿಷ್ಟು ಹೀರೋಗಳನ್ನ ಕರ್ಕೊಂಡು ಅವ್ರದ್ದೇ ಆದ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲೇ ಇದೆ ಈಗ ಇಂಡಸ್ಟ್ರಿ. ಅವರು ಬಂದ್ರೇನೆ ಒಂದಿಷ್ಟು ಬೇರೆ ವೈಬ್ ಕ್ರಿಯೇಟ್ ಆಗುತ್ತೆ. ಆ ವೈಬ್ ಕ್ರಿಯೇಟ್ ಆಗಿ ಹೀರೋಗಳಿಗೆ ನಾವು ಹಂಗ್ ಮಾಡಿದ್ರೆ ನಮ್ಮವ್ರು ನಾವೇ ಕಲ್ಲಾಕಂದ್ರೆ ಹೆಂಗ್ರಿ? ನಾವು ಇವತ್ತು ನನ್ನ ನೀವು ಇಷ್ಟು ಹೊಗಳಿತೀರಾ, ನಾನೊಬ್ಬ ಮನುಷ್ಯ ತಾನೆ. ನಾಳೆ ನಾನು ತಪ್ಪು ಮಾಡಿದ್ರೆ ಹೊಗಳಕ್ ನಿಮ್ಗೆ ಅಷ್ಟು ಅಧಿಕಾರ ಇದೆ ಅಂದ್ಮೇಲೆ ಇದ್ದಕ್ಕೆ ಅಷ್ಟು ಅಧಿಕಾರ ಬೇರೆ ರೀತಿಯಲ್ಲಿ ಹೇಳ್ಬೇಕು. ಅಲ್ಲಪ್ಪ ನೀನು ಹಿಂಗೆ ಮಾಡ್ಬೇಕಾಗಿತ್ತು, ಸ್ವಲ್ಪ ನೋಡ್ಕೊ ಅಂತ ಹೇಳಂಗಿರ್ಬೇಕು. ಅದಲ್ದೇನೆ ನೀನು ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಕ್ ಹೋಗೋದು ಎಷ್ಟು ಸರಿ? ಹಂಗಾಗಿದ್ರೆ ಭೂಮಿ ಮೇಲೆ ಯಾರೂ ತಪ್ಪು ಮಾಡಲ್ವಾ? ಎಲ್ಲರೂ ತಪ್ಪು ಮಾಡ್ತಾರೆ ತಾನೆ. ಹಾಗಾಗಿ ಅದನ್ನ ಹೇಳಿದಾಗೆ ನಮ್ಗೆ ಸ್ವಲ್ಪ ಬೇರೆ ಥರ ಫೀಲ್ ಆಗುತ್ತೆ. ನಾವು ಕೇಳ್ಬೇಕೇನಯ್ಯ ಇದನ್ನ ಮಾತನ್ನ ಅನಿಸ್ತದೆ. ಅದೇ ಬೇಜಾರ್ದು ವಿಷಯ. ನೋಡೋಣ, ಇನ್ನೊಂದಿಷ್ಟು ದಿನದಲ್ಲಿ ಬರ್ತಾರೆ, 100% ಬರ್ತಾರೆ. ಎಲ್ಲ ಅವ್ರ ಅಭಿಮಾನಿಗಳಿಗೆ ಹೇಳ್ಕೊಳ್ಳೋದಷ್ಟೇ, ಅವ್ರು ತಪ್ಪು ಮಾಡಿಲ್ಲ ಸ್ವಾಮಿ. ಅವ್ರು ಇರೋದೇ ನಿಯತ್ತಿಗೆ. ಅವರು ಸ್ವಲ್ಪ ಹೊರಟು ಮನಸ್ಸು. ನಾವು ಹೆಂಗೆ ಹೊರಟು ಕಲ್ಚರ್ದಿಂದ ಒಂದಿಷ್ಟು ಮಾತುಗಳು ಆಡ್ತೀವಿ, ಅದರಿಂದ ಒಂದಿಷ್ಟು ಜನಗಳಿಗೆ ಇವನು ಮಾಡಿರ್ಬೋದೇನೋ ಒಂದು ಭರವಸೆನ ಕಟ್ತಾರೆ. ಗೊತ್ತಾ? ಭರವಸೆ ಕಟ್ಟೋದಂತಿದೆಯಲ್ಲ, ಅದು ಒಂದು ಬೇರೆ ರೀತಿಲಿ ಒಂದು ಉದ್ದೇಶಕ್ಕೆ ಕಟ್ಟಲಿ. ಈ ಥರ ಉದ್ದೇಶಗಳಿಗೆ ಕಟ್ಟೋದು ಅಂಥ ವ್ಯಕ್ತಿಗಳನ್ನ ಸರಿಯಲ್ಲ ಅಂತ ನಾನು ಅನ್ಕೊಂತೀನಿ. ಬಟ್ ಎಷ್ಟು ಸರಿನೋ ತಪ್ಪುನೋ ನಾನು ಮಾತಾಡೋಕೆ ಅದಕ್ಕೆ ಆರಾರು ನಿಧಿನೋ ಇಲ್ವೋ ಗೊತ್ತಿಲ್ಲ. ನನಗೆ ಆ ಒಂದು ಫ್ಲೋಲ್ಲಿ ಮಾತಾಡ್ತಿದ್ದೀನಿ, ನನಗೆ ಗೊತ್ತಿಲ್ಲ. ಬಟ್ ಯಾವ ರೀತಿಲಿ ಜನಗಳು ತಿಳ್ಕೊಂತಾರೋ ಗೊತ್ತಿಲ್ಲ. ಬಟ್ ಆ ವ್ಯಕ್ತಿ ಅಂತೂ ಯಾವುದೇ ರೀತಿಲಿ ತಪ್ಪು ಮಾಡಿಲ್ಲ. ಬಟ್ ಹೇಳ್ತಾರೆ, ನೋಡೋಣ, ಕಾಯನ. ಸತ್ಯಕ್ಕೆ ಒಂದು ದಿನ ಜಯ ಸಿಗುತ್ತೆ ಅಂತ ಹೇಳ್ತಾರೆ. ಬರುತ್ತೆ ಆ ಟೈಮ್ಗೋಸ್ಕರ ಐ ಆಮ್ ವೈಟಿಂಗ್. ಅವತ್ತು ನಾವೇ ಮಾತಾಡ್ತೀವಿ, ಅಯ್ಯಪ್ಪ ಮನೆಗಿದ್ರು ಸಾಕು, ನಮ್ಗೆ ತಣ್ಣಗಿದ್ರು ಸಾಕು. ಮಕ್ಕಳ್ರ ನಾವು ಇದೀವೋ, ನೀವು ಮಾಡ್ರೋ ಅಂತೇಳಿ ಒಂದಿಷ್ಟು ನಮ್ಗೆ ಬೇರೆ ರೀತಿಯಲ್ಲಿ ಹೇಳಿದ್ರು ಕೂಡ ನಾವು ಕೇಳ್ಕೊಂಡು ಮಾಡಕ್ಕೆ ರೆಡಿ ಇದ್ದೀವಿ. ನಮ್ಗೆ ಬೇಕು ಆ ಥರದ ವ್ಯಕ್ತಿಗಳು ಬೇಕು. ಇಂಡಸ್ಟ್ರಿ ಅಂದ್ರೆ ಏನು ಹೇಳಿ, ಒಂದಿಷ್ಟು ಗಾಢ ಪದಾರ್ಥ ನಿಂತ್ಕೊಳ್ಳೋರು ಬೇಕು. ನಾನು ನೀನು ಬೇಯ್ದ್ರೆ ನೀನು ನನಗೇನಂತ ಅನ್ನೋದು ಯಾವತ್ತಾರು ಒಂದಿನ ಹೋಗ್ಬೇಕಂದಾಗೆ ಒಬ್ಬ ಯಜಮಾನ್ ಆದವನು ಯಜಮಾನ್ ಥರನೇ ಟ್ರೀಟ್ ಮಾಡಬೇಕು. ಅಯ್ಯಪ್ಪ ಹಂಗೆ ಇದ್ರು. ಸೊ ಒಂದಿಷ್ಟು ಜನಕ್ಕೆ ಹರ್ಟ್ ಆಗಿದೆ. ಬೇರೆ ಬೇರೆ ರೀತಿಯಲ್ಲಿ ಒಂದಿಷ್ಟು ರಾಜಕೀಯ ವಿಚಾರ ನಡೀತೈತೆ ಅವರಿಂದ. ಅದೆಲ್ಲ ಒಡೆದೋಗುತ್ತೆ. ಅದೆಲ್ಲ ಎಷ್ಟು ದಿನದಲ್ಲಿ? 1 ದಿನ 2 ದಿನ 3ನೇ ದಿನಕ್ಕೆ ಒಡೆದೋಗುತ್ತೆ. ಆ ರೀತಿ ತಪ್ಪು ಮಾಡಿದ್ರೆ ತಾನೇ ನೀನು ಬೌಂಡೆಡ್, ನೀನು ಸ್ಟ್ಯಾಂಡರ್ಡ್ ಆಗಿ ನೀನು ಬೇಸ್ಮೆಂಟ್ ಹಾಕೋಕ್ಕಾಗೋದು. ಬೇಸ್ಮೆಂಟ್ ಅದು ವೀಕ್ ಇದೆ, ಅದು ಒಡೆದೋಗುತ್ತೆ. ಬರ್ತೀವಿ ಇನ್ನೊಂದಿಷ್ಟು ದಿನದಲ್ಲಿ ಬರ್ತಾರೆ, ಅವರು ಬರ್ತಾರೆ. ಓಕೆ, ಥ್ಯಾಂಕ್ ಯು. ಇದುವರೆಗೂ ನಿಮ್ ಜೊತೆ ಮಾತಾಡಿ ತುಂಬಾನೇ ಖುಷಿ ಆಯ್ತು. ನಿಮ್ ಜೊತೆಗೆ ಸಿನಿಮಾಗೆ ಸಿಕ್ಕಾಪಟ್ಟೆ ಒಳ್ಳೇದಾಗ್ಲಿ. ಆಮೇಲೆ ಈಗ ಎಲ್ರು ಕಂಪೇರ್ ಮಾಡ್ತಿರೋ ತರ ಒಬ್ರು ವರ್ಸಟೈಲ್ ಆಕ್ಟರ್ಗೆ ನಿಮ್ಮನ್ನ ಕಂಪೇರ್ ಮಾಡ್ತಿದಾರೆ. ವಿಜಯ್ ಸೇತುಪತಿ ತರ ಇದೀರಾ ಲುಕ್ಸ್ ಅಂತ. ನಿಮ್ಗೆ ಅದೇ ತರ ವೇರಿಯಸ್ ಪಾತ್ರಗಳು ಸಿಗ್ತಾ ಹೋಗ್ಲಿ.
ಇಂಡಸ್ಟ್ರಿಲಿ ಒಂದು ಒಳ್ಳೆ ಹೆಸರು ಮಾಡೋ ಹಾಗಾಗ್ಲಿ. ಥ್ಯಾಂಕ್ ಯು ಗೋವಿಂದ್ ಅವರೇ. ಖಂಡಿತವಾಗ್ಲಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ. ಹೊಸ ಕಲಾವಿದರುಗಳ ಮೇಲೆ ನಿಮ್ಮ ಸಪೋರ್ಟ್ ಅಂತೂ ತುಂಬಾ ಬೇಕೇ ಬೇಕು. ಯಾಕಂದ್ರೆ ನಾವು ಎಲ್ಲೋ ಒಂದ್ ಕಡೆ ಒಂದಿಷ್ಟು ಕುಂತ್ಕೊಂಡಿರ್ತೀವಿ, ನೀವೇ ಅಲ್ವಾ ಒಂದಿಷ್ಟು ಜನಕ್ಕೆ ತಲುಪಿಸೋದು. ನಿಮ್ಮ ಮುಖಾಂತರವಾಗಿ ನಮ್ಮ ವಿಷಯಗಳನ್ನ ಒಂದಿಷ್ಟು ಜನಗಳಿಗೆ ಒಳ್ಳೆ ರೀತಿಯಲ್ಲಿ ತಲುಪಿಸಿ ಅಂತ ಹೇಳಿ ನಮಸ್ಕಾರ ಮಾಡಿ. ನಮಸ್ತೆ, ಥ್ಯಾಂಕ್ ಯು.